ಏನ್ ಗೌಡ್ರೆ ಅಪರೂಪಕ್ಕೆ ಮನೆ ತಕ್ಕ ಬಂದ್ರೆ ಏನ್ ಸಮಾಚಾರ ಬಂದಿದ್ದು? ಬರ್ರಿ ಕುಕ್ಕ ಬರ್ರಿ. ಏನಿಲ್ಲ ಕಣಜಯ್, ನಿಮ್ಮ ಮಗಂತಗೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಮಾತಾಡೋಣ ಅಂತ ಬಂದೆ. ನಿನ್ ಮಗ ಇಲ್ಲೋದ? ಒಳಗೆ ಇದ್ದಾನೆ, ಕರಿ ಇಟ್ಲಾಗೆ ಒಂದೀಟನ್ ಮಾತಾಡ್ಬೇಕು ಒಂದು ಸ್ವಲ್ಪ ಕರಿ. ಇಲ್ಲ ಗೌಡ್ರೆ, ಮನೆಗೆ ಎಲ್ಲೆಲ್ಲೂ ಇಲ್ಲ. ಅವನು ಊರಕ್ಕೆ ಹೋಗ್ಯಾನೆ. ಎಲ್ಲೋಗ್ಯಾನೆ ನಮ್ದು ಗೊತ್ತಿಲ್ಲ. ಬೆಳಿಗ್ಗೆ ಹೋಗಿರೋನು. ಆ ಕುಳ್ಳ ಬಂದಿದ್ದ ಮಂತೆಗೆ, ಅವ್ನು ಕುಳ್ಳನ ಜೊತೆಗೆ ಇಬ್ರು ಮಾತಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ಹೋದ್ರು. ಅದೊಂದು ನೋಡಿದೆ ಅಷ್ಟೇ, ಇನ್ನೇನು ಹೇಳಿಲ್ಲ ನನಗೇನು. ಅವನೇನು ಒಂದು ಕ್ಷಣ ಮಂತೆಗಿರ್ತಾನೆ ಅವನು. ನಾನಂತೂ ಬೈದು ಸಾಕಾಗ್ಬಿಟ್ಟಿದೆ. ಮ್ಯಾಲಿಗೆಲ್ಲ ಮರ ಆಗೈತೆ ನನ್ನಂತೂ ಬೈದು ಅವನಿಗೆ. ಆ ನಂಬರ್ 1 ಕೊಳ್ಳುನ್ ಜೊತೆಗೆ ಹೋದ್ನೆ ನಂಗರೆ. ನಾನು ಹೇಳ್ದೆ ಕಣ ಜೈ, ಅಲ್ಲಿ ಮಂತೆಗೆ ಸೀಮೆಸ್ಗೆ ಏನಾನ ಹಾಕಲ್ಲ, ನೀರು ಕುಡ್ಸಲ್ಲ, ಶಾರ್ಟ್ ಕಟ್ ಮಾಡ್ಕೊ ಬರಲ್ಲ, ಹೋಗಿ ಹೊಲ್ತಕ್ಕೆ ಹೋಗಿ ಈಗೆಲ್ಲ ನನ್ನ ಮಗಂಗೆ ಹೇಳ್ರಿ. ಅವ್ನು ನೋಡಿರಿ ಊರಾಗ ಅಡ್ಡಾಡ್ತಾವ್ನಿ. ಇರೋ ನನ್ನ ಮಗಂಗೆ ಐತೆ ಅಲ್ಲಿಗೆ ಹೋಗಿ 2 ಡೇಟ್ ಬಿಟ್ಟು ಗದುಮ್ತೀನಿ ನನ್ನ ಮಗ ಅಲ್ಲಿ ಮಂಟೆಗೆ. ಒಂದು ಬದು ಕೇಳಿರು ಸರಿಯಾಗಿ ಮಾಡಲ್ಲ ಕಣಜ್ಜಿ. ಅವನದೇ ಒಂದು ಕಾಟ ಆಗ್ಬಿಡತ್ತೆ ನನಗಂತೂ. ಕೂಲಿಯರು ಬರಲ್ಲ, ಅವ್ನು ಕುಳ್ಳ ಹೆಂಗೋ ಹಚ್ಕಟ್ಟಕ್ಕೆ ಬರ್ತಾನೆ ಮನೆಗೆ. ಅದೊಂದೇ ಪ್ರಾಬ್ಲಮ್, ಅಡ್ಡಾಡೋದು, ಬೀಡಿ ಸೇದಕ್ಕೋ ಅದು ಈ ಟೈಮ್ ಕುಳ್ಳ. ಅವನು ಬೀಡಿ ಬೇರೆ ಕಲ್ತವನು ಅವನು. ಗೌಡ್ರೆ 10 ರೂಪಾಯಿ ಕೊಡ್ರಿ ಗೌಡ್ರಿ, ಬೀಡಿ ತಗೊಬತ್ತೀನಿ ಅಂತಾನೆ. ಬೀಡಿ ಕೊಡ್ಕೊಂಡು ಕುಕೊಂಡ್ಬಿಡ್ತಾನೆ ಕಣ ಜೈ. ಎಲ್ಲ ನಾವು ಅಂತಾಗೆ ಅವನು ನೀರಿಕ್ಕಲ್ಲ ನಾನು ಎಲ್ಲ ನೋಡ್ಕೋಬೇಕು. ನಾನೇ ಹಾಕಿರೆ ವಾಸಿ ಅವ್ನಿಗೆ ಹೇಳೋದ್ಕಿಂತ. ಹಂಗಾಗೈತೆ ಕತೆ. ಇರೋದು ಹೋಗಿ ಬರ್ತೀನಿ, ಹೋಗಿ ಹೇಳ್ತೀನಿ ನನ್ನ ಮಗನಿಗೆ ಫಸ್ಟ್ ಮಂತೆ ಕಳಿಸಿ, ಆಮೇಲೆ ಮುಂದೊಂದು ಮಾತಾಡ್ತೀನಿ. ಸರಿ ಆಯ್ತು ಕೊಡ್ರಿ, ಹೋಗ್ರಿ. ಏನೋ ಅರ್ಜೆಂಟ್ನಾಗ ಇದ್ದೀರಾ ಪಾಪ ನಿಮ್ಗೆ ಯಾಕೆ? ಸರಿ ಆಯ್ತು ಹೋಗ್ರಿ. ಏನು ಕೂಡ ಇವತ್ತು ಆರಾಮಾಗಿ ಆಟಾಡ್ತಿದ್ಯಾ? ಏನು ಸಮಾಚಾರ? ಹೆಂಗೆ ಯಾಕೆ ಹಿಂಗೆ ಬಂದಿದ್ಯಾ? ಏನಿಲ್ಲ ಕಣ, ಸುಮ್ಮನೆ ಬಂದಿದ್ದೆ. ಬೀಡಿ ಖಾಲಿ ಆಗಿದ್ವು. ಗೌಡ ಮತ್ತೆ ಕೆಲಸ ಮಾಡ್ತಿದ್ದ, ಒಂದು ಬೀಡಿ ಸೇರೋಣ ಅಂತ ಕೂತ್ಕೊಂಡೆ. ನೋಡಿ ಬೀಡಿ ಖಾಲಿ ಆಗಿದ್ವು, ಅದಕ್ಕೆ ಬೀಡಿ ತಗೊಂಡೋಗೋಣ, ಹಂಗೆ ಒಂದು ಅರ್ಧ ಟೀ ಕುಡ್ದೋಗೋಣ ಅಂತ ಬಂದೆ ಅಂಗಡಿತಕ್ಕೆ. ಅಷ್ಟೇ, ಏನಿಲ್ಲ, ಬೇಗ ತಗೊಂಡು ಹೋಗ್ಬೇಕು. ಇಲ್ಲಾರ ಗೌಡ್ರು ರೇಗ ಬಿಡ್ತಾರೆ, ಎಲ್ಲೆಲ್ಲಿ ಹುಡುಕ್ತಿರ್ತಾರೋ ನನ್ನ. ಇನ್ನು ಚಪ್ಪೆ ಬೇರೆ ತಗೊಬರ್ಬೇಕು ಅಂತ ಹೋಗಿ. ಸರಿ ಬರ್ತೀನಿ ಕಾಣ ನಾನು. ನಿಂದೆ ಮೇಲ್ಕೊಳ್ಳೆ ಕುಳ, ನಿಂಗೆ ಹೇಳ್ತಿ ಮಕ್ಕಳು ಯಾರು ಇಲ್ಲ, ಎಲ್ಲಿದ್ರು ನಡೀತದೆ. ಆರಾಮಾಗಿ ಊರಾಗೆಲ್ಲ ಅಡ್ಡಾಡ್ಕೊಂಡು ಗೌಡ್ರು ಮತ್ತೆ ಕೆಲಸ ಮಾಡೋದು, ಅಡ್ಡಾಡೋದು. ಗೌಡ್ರು ಏನೋ ನಾವು ಸ್ವಲ್ಪ ಸಾಯಂಕಾಲ ನೋಡ್ಕೊಂಡ್ರೆ ಎಣ್ಣೆ ಪಣ್ಣೆ ಹೊಡ್ಕೊಂಡು ಆರಾಮಾಗಿದೆಯಲ್ಲ. ನಿಂದೆ ಬೆಟರ್ ಕಾಣಲ್ಲ ಈ ಕುಳ. ದೊರೆ ನೀನು. ಏಯ್ ಕುಳ, ನೀನು ಇಲ್ಲೇ ಕೂಡಿದ್ದೀಯೆ, ರಪ್ಪ ನೋಡಿ ಹೊಲ್ತಕಲ್ಲಿ. ಗೌಡ್ರೆ ಬೇಗ ಹೋಗ್ತೀನಿ ಗೌಡ್ರೆ. ಈಗ ಹೋದೆ. ನಿನ್ನ ಎಲ್ಲೆಲ್ಲ ಅಂತಂದು ಹುಡಿಕನಲ್ಲ ನಿನ್ನ. ಮಂತಕ್ಕೆ ಹೋಗಿದ್ನಲ್ಲೇ, ನಿಮ್ಮಮ್ಮ ಹೇಳ್ತು ಈ ಟೀ ಅಂಗಡಿ ಕುಳ್ಳನ ಜೊತೆ ಹೋದ ನೋಡು ಅಂತಂದು, ಅದಕ್ಕೆ ಬಂದೆ. ಏನು ಗೌಡ್ರೆ ಇವಾಗ ಅಪರೂಪಕ್ಕೆ ಹಿಂಗೆ ಬಂದಿದ್ದೀರಾ ನಾನು ಹುಡಿಕೊಂಡು? ಏನು ಹೇಳ್ರಿ, ಅದೇನು ವಿಷಯ? ಈಗಲೇ 5 ವರ್ಷದ್ದು ಮಾರಾಮನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಎಲ್ಲರೂ ಒಂದಾಗಬೇಕು ಇವಾಗ. ಶಾನ್ ಬಾಬ್ರು, ಆಮೇಲೆ ಈ ಪೂಜಾರಪ್ಪವರು, ತಿರ್ಗಿ ಆಮೇಲೆ ಇವರು ಬಾಳ್ಳೆಗಾರರು, ಇವ್ರಿಗೆಲ್ಲ ಹೇಳ್ಬೇಕು. ಹಂಗಾಗಿ ನಿಂಗೆ ಹೇಳೋಣ ಅಂತ ಬಂದಿದ್ದೀನಿ. ಅದು ನಿನ್ನ ಜವಾಬ್ದಾರಿ. ಅವ್ರಿಗೆಲ್ಲ ಹೇಳೋದು, ಹೇಳ್ಕೊಂಡು ಅಡ್ಡಾಡೋದು ಎಲ್ಲ ನಿನ್ನ ಜವಾಬ್ದಾರಿ. ಹೇಳ್ಕೊಂಬರ್ಬೇಕು ಅಷ್ಟೇ, ಇನ್ನೇನಿಲ್ಲ. ನಿನ್ನ ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಮಾಡ್ಬೇಕನ್ನ. ನೋಡ್ರೆ ನೀವು ಹೇಳಿದ್ದೀರ ಅಂದರೆ ನನಗೆ ವೇದವಾಕ್ಯ. ಇವಾಗ ಈಗಲೇ ಸಮೇತ ಹೋಗಿ ನೀವು ಬರ್ರಿ ಜೊತೆಗೆ. ನೀವು ಬಂದರೆ ಚೆನ್ನಾಗಿರ್ತೈತಿ. ಈಗಲೇ ಹೋಗಿ ಅವ್ರಿಗೆಲ್ಲ ಒಂದೊಂದು ಮಾತು ಮುಗಿಸಿ ಬರ್ರಿ. ಸಾಯಂಕಾಲಕ್ಕೆ ನನಗೊಂದು ಸ್ವಲ್ಪ ನೋಡ್ಕೋಬೇಕು, ನೀವು ಸ್ವಲ್ಪ ಜೋರಾಗಿ ನೋಡ್ಕೋಬೇಕು ನನಗೆ. ಸಾಯಂಕಾಲಕ್ಕೆ ಎಲ್ಲರೂ ಹೇಳ್ಕೊಂಬರನ್ ಬರ್ರಿ, ಹೋಗೋಣ. ಇವಾಗಲೇ ಹೋಗೋಣ ಗೌಡ್ರಿ. ಗೌಡ್ರೆ ಪೂಜಾರಪ್ಪರು ಗಡ್ಡಪ್ಪನು ಇಲ್ಲೇ ಇದ್ದಾರೆ ನೋಡ್ರಿ. ಇವರಿಬ್ರಿಗೂ ಹೇಳಿ ಹಂಗೆ ಪಾಳೆಗಾರ ಮತ್ತೆ ಹೋಗೋಣ ಗೌಡ್ರಿ. ಹೇಳ್ರಿ ನೀವೇ ಒಂದು ನಿಮ್ಮ ಭಾಷೆಗೆ ಹೇಳ್ರಿ ಗೌಡ್ರಿ, ಹೇಳ್ರಿ. ಏನು ಗೌಡ್ರೆ ಸಮಾಚಾರ? ನಮ್ಮನ್ನೆಲ್ಲ ಕರೆಸಿದ್ದು ಇವಾಗ. ನೋಡಪ್ಪ, ಚೆನ್ನಾಗಿ ಕೇಳ್ರಿ ನಾನು ಹೇಳೋದು. 5 ವರ್ಷದ್ದು ಮಾರಮ್ಮನ ಮಾಡ್ತಿದ್ದೀವಿ, ಸರಿನಾ? ಪೂಜಾರಪ್ಪರೇ ನಿಮ್ಗೆ ಹೇಳ್ತಿರೋದು, ಎಲ್ಲ ಪೂಜೆ ಪುನಸ್ಕಾರ ಏನಾಯ್ತು ವರ್ಷ ನಡೆಸ್ಕೊಟ್ಟಂಗೆ ಈ ಸಲ ನಡೆಸ್ಕೊಂಡು ಕೊಡೋ ಜವಾಬ್ದಾರಿ ನಿಮ್ಮದು. ಏನೋ ಗಡ್ಡಪ್ಪ, ನಿನ್ಗೆ ಹೇಳ್ತೀನಿ ಕೇಳಿಸ್ಕ. ನಿನಗೆ ಹೇಳ್ತಿರೋದೇನೆಂದರೆ ಏನೇನು ಗಲಾಟೆ ಆಗಬಾರ್ದು, ಹಂಗೆ ನೋಡ್ಕೊಂಬ ಜವಾಬ್ದಾರಿ ನಿಂದು, ಸರಿನಾ? ಹಿಂಗೆ ಇದೆಲ್ಲ ಕರೆಕ್ಟಾಗಿ ಆಯ್ತು ಅಂದರೆ ದೇವ್ರ ಉತ್ಸವ ಚೆನ್ನಾಗಿ ನಡೀತೈತಿ, ಸರಿನಾ? ದೇವ್ರ ಕಾರ್ಯ ಹೆಂಗೆ ನಡಿಬೇಕಂದ್ರೆ ಪಕ್ಕದವ್ರಾಗಿರೋದು ನೆನ್ಸ್ಕೋಬೇಕು ಗೌಡ್ರೆ. ಹಂಗೆ ಮಾಡ್ಕೊಂಡು ಕೊಡ್ಬೇಕು ದೇವ್ರ ಉತ್ಸವನ. ಭಾರಿ ಚೆನ್ನಾಗಿ ಆಗ್ಬೇಕು ಗೌಡ್ರಿ ಈ ಸಲ, ಏನಂತೀರ? ನನಗೂ ಅದೇ ಕಣ್ರಪ್ಪ ಬೇಕಾಗಿರೋದು. ನೀವೇ ಕರೆಕ್ಟಾಗಿದ್ದರೆ ಎಲ್ಲ ಚೆನ್ನಾಗಾಗ್ತದೆ. ಒಬ್ಬರು ಏನೋ ಅತ್ಲಾಗಿತ್ಲಾಗ ಆಡಿದ್ರೆ ಅಂದರೆ ಕೆಟ್ಟೋಗ್ಬಿಡ್ತೈತಿ ಗೌಡ್ರೆ. ಬಿಡ್ರಿ, ಈ ಸಲ ಚೆನ್ನಾಗಾಕತೆ, ನಿಮ್ಗೆ ಯಾಕೆ ಟೆನ್ಷನು? ನಾವೆಲ್ಲ ನೋಡ್ಕೊಂತೀವಿ ಇದ್ದೀವಲ್ಲ, ನೀವು ಸುಮ್ಮನೆ ಮುಂದೆಲ್ಲ ತೋರಿಸ್ರಿ ಸಾಕು. ಈಗ ನೋಡಿ ಹಿಂಗಿರ್ಬೇಕು, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಒಂದಾಗಿ ಒಂದು ದೇವ್ರ ಕಾರ್ಯ ಚೆನ್ನಾಗಿ ನಡೀತೈತಿ. ಹಂಗಾಗಿ ಈ ಸಲ ಚೆನ್ನಾಗಿ ಮಾಡೋಣ ಗೌಡ್ರೆ. ಇನ್ನು ಯಾಕೆ ಬರ್ರಿ, ಪಾಳೆಗಾರ ಮಂಟಕ ನಂಗೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಪಾಳೆಗಾರ ಒಬ್ಬರನ್ನ ಅವ್ರದ್ದು ಜಾಸ್ತಿ ಐತೆ ಕೆಲಸ ಅವ್ರದ್ದು. ನಡಿಯಪ್ಪ, ಅದೊಂದು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮನೆ ತಗ ಬೇರೆ ಹೋಗ್ಬೇಕು. ಸ್ವಲ್ಪ ಮನೆ ತಗೊಂಡು ಸ್ವಲ್ಪ ಕೆಲಸ ಐತಂದು ಬೇಗ ಅದನ್ನು ಮುಗಿಸ್ಕೊಂಡ್ಬಿಡಂಪ ಹೋಗಿ. ಏನು ಗೌಡ್ರೆ ಮಂಜ ನೀವು ಇಬ್ಬರು ಬಂದ್ಬಿಟ್ಟಿದ್ದೀರಾ? ಏನೋ ಹೇಳ್ಬೇಕು ಅಂದ್ಕೊಂಡೆ ಬಂದಿರ್ತಾರೆ, ನೀವು ಇಬ್ಬರು ಬಂದಿದ್ದೀರಾ ಅಂದರೆ ಏನು ಬಂದಿರೋದು ಇವಾಗ ವಿಶೇಷ?
ಬಳ್ಳದವ್ರಿಲ್ಲ ಅಂದರೆ ಯಾಕತ್ತೆ ನಾ ಯಾಕೆ ಕುರಿ ಕಡಿಯೋದು, ಅದಕ್ಕೆ ಬಂದಿರೋದು. ಇವಾಗ ಯಾಕೆ ಕುರಿ ಕಡಿಬೇಕು ಗೌಡ್ರೆ? ಇವಾಗ ಇನ್ಯಾವುದೇ ದೇವ್ರಿದ್ದಾವೆ, ದಿನರೈತೆ, ಇವಾಗ ಏನೈತೆ ಅಂತ ಕುರಿ ಕಡಿಬೇಕು? ಓಯ್ 5 ವರ್ಷದ್ದು ಮಾರಮ್ಮನ ಮಾಡೋಣ ಅಂತ ಇದ್ದೀವಿ, ಎಲ್ಲ ಮಾತಾಡ್ಕೊಂಡಿದ್ದೀವಿ. ಅದಕ್ಕೆ ಹೇಳೋಣ ಅಂತಂದು ಬಂದಿರೋದು. 5 ವರ್ಷ ಇವಾಗ 2020 ಮಾಡಿರೋದು, ಇವಾಗ 25 ಅಲ್ಲ 5 ವರ್ಷಕ್ಕೆ ಬಂತು. ಹಂಗಾಗಿ ಯಾವಾಗ ಇಕ್ಕೆ ಮಾಡೋಣ ಅಂತಂದು ಎಲ್ಲ ತೀರ್ಮಾನ ಮಾಡ್ತಾ ಇದ್ದೀವಿ. ನಿನಗೂ ಹೇಳಿದ್ದೀನಪ್ಪ, ತಿರ್ಗಾ ಮೇಲೆ ಬರ್ಬೇಕು, ಮೀಟಿಂಗಿಗೆ ಕರಿತೀವಿ ಒಂದ್ಸಲ, ಎಲ್ಲ ಒಂದ ಕುತ್ಕೊಂಡು ಮಾತಾಡೋಣ. ಬರ್ರಿ ಎಲ್ಲ ಒಂದ್ಸಲ. ಹಾಂ ಗೌಡ್ರೆ, ನಾವು ಕುರಿ ಕಡಿಯೋಕ್ಕೆ ನನ್ನ ಮಗ ಬೇರೆ ಬೆಂಗಳೂರಾಗಿದ್ದಂಗೆ ಗೌಡ್ರೆ. ಅವನಿದ್ರೆ ಹೆಂಗೋ ಚೆನ್ನಾಗಿರೋದು. ಇವಾಗ ನಾನು ಕಡಿಯೋಕ್ಕಾಗಲ್ಲ. ನಾನು ಅವಾಗ ಅರೆವಾಗಿದ್ನಲ್ಲ, ಅವಾಗ ಕಡಿತಿದ್ದೆ ನಾನು. ಜೋಡ್ ಗುರಿ ಒಂದೇ ಕಡಿತಿದ್ದೆ ಗೌಡ್ರೆ, ಹಂಗೆ ಕಡಿಯುತ್ತಿದ್ದೆ ಮನುಷ್ಯ. ಇವಾಗ ವಯಸ್ಸಾಗ್ಬಿಟ್ಟೈತೆ ಗೌಡ್ರೆ, ಆಗಲ್ಲ ಇವಾಗ. ಅವಾಗ ಚೆನ್ನಾಗಿ ಕಡಿತಿದ್ದೆ ನಾನು. ಅರೆ ಹಂಗಿತ್ತನಿಗೆ ಕಡಿತಿದ್ದೆ. ಇವಾಗ ಆಗಲ್ಲ ಗೌಡ್ರೆ. ನಮ್ಮ ಹುಡ್ಗನ ಕರೆಸ್ಕೋಬೇಕು, ಇಲ್ಲಾಂದರೆ ಪಕ್ಕದಳ್ಳಿಗೆ ಅವ್ನು ಸುರೇಶ ಇದ್ದಾನೆ, ಅವನನ್ನ ಕರೆಸ್ಕೋಬೇಕು ಕುರಿ ಕಡಿಯೋಕ್ಕೆ. ನಮ್ಮನೆ ಅವನು ಬೇರೆನೇನಲ್ಲ, ಇಲ್ಲ ಅವನನ್ನ ಕರೆಸ್ಕೋಬೇಕು. ಅವ್ನು ಸುಮಾರು ಕಡಿತು ನನಗೆ, ಸುಮಾರು ಒಂದು 2 ವರ್ಷದಿಂದ ಅಲ್ಲಿ ಇಲ್ಲಿ ಹೋಗಿ ಕಡ್ಕೊಂತ ಸ್ವಲ್ಪ ರೂಢಿ ಆಗೈತೆ ಅವನಿಗೆ. ಅವನು ಇವಾಗ ಕಾಲೇಜ್ಗೆ ಹೋಗ್ತಾವನೆ. ಕಾಲೇಜ್ ಬಿಟ್ಟವನೆ ಅವಾಗಲೇ, ಅವನು ಮನೆಗೆ ಇದ್ದಾನೆ, ಅಲ್ಲಿ ಇಲ್ಲಿ ಕೂಲಿಗೆ ಹೋಗ್ತಾನೆ. ಹಾಗೆ ಅವ್ನು ಕರಿತೀನಿ ಹೇಳ್ರಿ, ನನಗೆ ಅವ್ನು ನಮ್ಮ ಹುಡ್ಗ ಏನೋ ಬರಲಿಲ್ಲ ಅಂದರೆ ಅವ್ನು ಕರಿತೀನಿ, ಇಲ್ಲಾಂದ್ರೆ ನಮ್ಮ ಹುಡ್ಗಂಗನ್ನ ಹೇಳ್ತೀನಿ. 5 ವರ್ಷದ ಮಾರಮ್ಮ ಮಾಡ್ತಿದ್ರೆ ಬಾರಲ್ಲ, ಅಲ್ಲೊಂದು ಸ್ವಲ್ಪ ಕುರಿ ಕಡಿಯೋ ಬೈದಾವೆ. ಅವನು ಸುಮಾರು ಕಲಿಸಿದ್ದೀನಿ ನನಗೆ, ಬಂದು ಮಾಡ್ತಾನೆ ಹೇಳ್ರಿ. ಈ ಸಲ ಚೆನ್ನಾಗಿ ಮಾಡೋಣ. ನೀನೇ ಕಡಿಯಲ್ಲ ಅತ್ಲಾಗೆ, ನೀನೇ ಚೆನ್ನಾಗಿ ಕಡಿತೀಯಾ, ಚೆನ್ನಾಗಿ ಅನುಭವ ಐತಿ ನಿನಗೆ. ಹೊಸೊಬ್ರನ್ನ ಯಾಕೆ ಬಿಡ್ತೀಯಲ್ಲ ನೀನು ಚೆನ್ನಾಗಿ ಅನುಭವ ಇರೋದಕ್ಕೆ. ಅವಾಗ ಹೆಂಗೆ ಕಡಿತಿದ್ದೆ ಅಮ್ಮ ನಾವು ಕಣ್ಣಾರ ನೋಡಿದ್ದೀವಿ. ನೀನು ಭಾರಿ ಕಡಿತಿದ್ದೆ ತೀರ ಕಣಲ್ಲಿ. ನೀನು ಏನೇ ಆಗಲಿ ನಿನ್ನಂತರ ಇರಬೇಕು. ಏನೋ ಹಬ್ಬ ಉಣ್ಣೆ ಮಾಡಿದ್ರೆ ಬೇಟ ಸುತ್ಕೊಂಡೆ ಅಂತ ಕಡಿದಿದ್ ಮೇಕೆ ಕಡಿತಿದ್ದಲ್ಲ ನೀನು. ಅದು ಕಣ ಗುಂಡಿಗೆ ಅಂದರೆ ಹಂಗೆ ಕಡಿಬೇಕು. ಈಗಿನ ಹುಡುಗರು ಯಾತ್ರೆ ಕೆಮ್ತಾರೆ, ಅದಕ್ಕೆ ಹೇಳೋದು ಕೇಳು. ನೀನೇ ಕಡಿ, ನಿಂಗೆ ಹೆಂಗೆ ಹಾಕತ್ತ ಹಂಗೆ ಕಡಿ ಅಷ್ಟೇ ಗೌಡ್ರೆ. ಹಂಗೇನಿಲ್ಲ ಗೌಡ್ರೆ, ಮೊಚ್ಚಿಡ್ಕೊಂಡ್ರೆ ಕೈ ನಡುಕ್ತವೆ, ಅದೊಂದು ಬಾಧೆ ಅಷ್ಟೇ. ಇಲ್ಲಾಂದ್ರೆ ನಾನು ಉತ್ತರ್ ಸಾಕ್ಬಿಡ್ತಿದ್ದೆ ಬೇಕಾರೆ. ನೀನು ನೀಸಿರು ಉತ್ತರ್ ಸಾಕ್ತೀನಿ, ಕೈ ಅದಿರ್ತವೆ, ಮ್ಯಾಕೆ ಎತ್ತುತ್ತೀವಲ್ಲ ಕೈ ಅದಿರ್ತವೆ ಅಲ್ಲ, ಅದಕ್ಕೆ ಕಡಿಯೋಕೆ ಭಯ ಅಷ್ಟೇ. ಇಲ್ಲಾಂದ್ರೆ ನನಗೇನೇನಿಲ್ಲ, ಕಡಿತೀನಿ. ಇನ್ನೂ ಒಂದು ಗೌಡ್ರೆ, ಪೂಜಾರಪ್ಪಂಗೆ ಹೇಳಿದ್ರಾ ಫಸ್ಟು? ಅವ್ರೊಂದು ಸ್ವಲ್ಪ ತಕರಾರು ಮಾಡ್ತಾರೆ ಪೂಜಾರಪ್ಪರು, ಹಂಗಾಗಿ ಅವ್ರು ಫಸ್ಟ್ ಹೇಳ್ಬೇಕಾಯ್ತು. ನೀವು ಅವ್ರಿಗೆ ಹೇಳಿ ಬಂದ್ರು, ಇಲ್ಲ ನನಗೆ ಫಸ್ಟ್ ಹೇಳ್ತಿದ್ದರು? ಇಲ್ಲ ಕಣ, ಫಸ್ಟ್ ಅವ್ರಿಗೆ ಹೇಳಿ ಇಟ್ಲ ಬಂದಿರೋದು ಇಂತಕ್ಕೆ. ಇಲ್ಲ ಅವ್ರಿಗೆ ಹೇಳಿಲ್ಲ, ನನಗೂ ಗೊತ್ತಾದ ವಿಷಯ ಅವ್ರದ್ದು ಏನಂತಂದು. ಅವ್ರದ್ದು ಒಂದು ಸ್ವಲ್ಪ ತಕರಾರು ಅನ್ನೋದು ನನಗೆ ಗೊತ್ತಿತ್ತು. ಮಂಜಂಗೆ ಅಂದ ನನಗೆ, ಹಂಗೆಲ್ಲ ಗೊತ್ತು ನನಗೂ. ಅದಕ್ಕೆ ಫಸ್ಟ್ ಅವ್ರಿಗೆಲ್ಲ ಹೇಳಿ ಇಟ್ಟು ಬಂದಿದ್ದು ನಾನು. ಗಡ್ಡಂಗೆ ಹೇಳಿದ್ದೀನಿ, ಗಡ್ಡಪ್ಪನ ಬರ್ತಾನೆ. ಸರಿ ಸಾಕಲ್ಲ, ಇನ್ಯಾರು ಹೇಳ್ಬೇಕು? ಪೂಜಾರಪ್ಪಗೆ ಹೇಳಿದ್ದೀನಿ, ಗಡ್ಡಪ್ಪಂಗೆ ಹೇಳಿದ್ದೀನಿ, ಇನ್ನೊಂದು 4 ಜನ ಹೇಳಿದ್ರು, ಅವ್ರಿಗೂ ಹೇಳ್ಕೊಂಡು ಅದೇ ಹೋಗ್ತೀನಿ. ಸರಿ, ನಾನು ಇನ್ನು ಬರೋಣ ನಾನು. ಹ್ಞೂ ಸರಿ ಗೌಡ್ರಿ, ಹೋಗ್ರಿ, ಒಳ್ಳೇದಾಗಲಿ, ಹೋಗ್ರಿ. ಸರಿ ಆಯಿತು ಗೌಡ್ರೆ, ಇನ್ನೇನೇನು ಕೆಲಸ ಐತೀನಿ ಹೇಳ್ರಿ, ನಾನು ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ. ಸ್ವಲ್ಪ ಏನು ಖರ್ಚಿಗೆ ಏನು ಕೊಡ್ತೀರಿ ಗೌಡ್ರೆ? ಈ ನನ್ನ ಮಗನಿಗೆ ಬರೀ ಎಣ್ಣೆ ಕುಡಿಯೋದು, ಇಸ್ಪೀಟ್ ಆಡೋದೇ ಕೆಲಸ ಇವನಿಗೆ. ಇವಾಗ ದುಡ್ಡು ಕೊಟ್ಟು ಏನಂದ್ರೆ ಫಸ್ಟ್ ಎಣ್ಣೆ ಕುಡಿತೀವಿ, ಇಸ್ಪೀಟ್ ಆಡ್ತೀಯ ಏನ? ಇಲ್ಲ ಗೌಡ್ರೆ, ಒಂದು ಅರ್ಧ ಹೊಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನೇನೇನು ಜಾಸ್ತಿ ಕುಡಿಯಲ್ಲ ಗೌಡ್ರೆ. ಅವಾಗ ನಾನು ಕುಡಿತಿಲ್ಲ, ಅವಾಗಲೇ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಯಾಕೋ ಒಂದು ಸ್ವಲ್ಪ ಅವಾಗ ಅನ್ನಕ್ಕಿಲ್ಲಂಗೆ ಆಗ್ಬಿಟ್ಟೈತೆ ಗೌಡ್ರೆ. ಅಡ್ಮಿಂಟ್ ಆಗಿದ್ದೆ ಹಾಸ್ಪಿಟ್ಲಿಗೆ, 3 ತಿಂಗಳು ಅಡ್ಮಿಂಟ್ ಆಗಿದ್ದೆ. ಅದಕ್ಕೆ ಅವಾಗಿಂದ ಬಿಟ್ಬಿಟ್ಟೇನಿ. ಸ್ವಲ್ಪ ಯಾವಾಗಲೋ ಒಂದೊಂದ್ಸಲ ದಿನ ಕುಡಿತೀನಿ ಅಂತೂ, ಅದು ಜಾಸ್ತಿ ಕುಡಿಯಲ್ಲ, ಚೂರು ಕುಡಿತೀನಿ ಅಷ್ಟೇ. ನಾನು ಹೇಳ್ತಾನೆ ಚೂರು ಕುಡಿತೀನಿ ಅಂತಂದು. ನಾನು ನೋಡಿನ ಕಣ, ನೀನು ಎಷ್ಟು ಕುಡಿತೀಯಾ, ಎಲ್ಲಿಗೆ ಹೋಗ್ತೀಯಾ, ಏನು ಮಾಡ್ತೀಯ ಅಂಬೋ ನನಗೆಲ್ಲ ಗೊತ್ತಾ. ನಾವು ಗೌಡ್ರಿಗೆ ಗೊತ್ತಿಲ್ವಿ, ನಾನೇ ಮಸ್ತಾಗಿ ಕೊಟ್ಟಿನ ನಿನಗೆ, ಮಸ್ತ್ ಹಾಗೆ ನೋಡಿದ್ದೀನಿ ನಾನು. ಎಲ್ಲಿರ್ತೀಯಾ, ಏನು ಮಾಡ್ತೀಯಾ, ಎತ್ತೋಗ್ತೀಯಾ ಮಂತಾಗಿರ್ಬೋದು. ನಾನು ಎಲ್ಲ ನನಗೆ ಬರ್ತವೆ ವಿಷಯ, ಎಲ್ಲವೂ ನನ್ನ ತಗ ಬರ್ತವೆ ಕಣ ವಿಷಯ. ಯಾರೋ ಕುಳ್ಳ ಹೇಳ್ತಾನೆ ಗೌಡ್ರಿ ನಿಂಗೆಲ್ಲನು. ಅವ್ನು ಕುಳ್ಳ, ನನಗೆ ಗೊತ್ತು ಗೌಡ್ರಿ, ಅವ್ನು ಕುಳ್ಳನೇ ಹೇಳೋದು, ನನಗೆ ಗೊತ್ತು ನನಗೆ. ಸರಿ ಆಯ್ತು ತಗೊಳಪ್ಪ, ಹೋಗು. ಬೆಳಿಗ್ಗೆಲ್ಲರೂ ಕಲಾಕಪ್ಪ, ಬೇಗ ಹಂಗೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡೋಣ, ಸರಿನಾ? ಸರಿ ಆಯ್ತು, ಹೋಗ್ಬಾ. ಸರಿ ಆಯ್ತು, ಬರ್ತೀನಿ ಗೌಡ್ರಿ, ಹೋಗ್ತೀನಿ ನಾನು.